ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ವೇಳೆ ನಿಮ್ಮ ಬದುಕಿನಲ್ಲಿ ನೀವು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಪುತಿ ನರಸಿಂಹಾಚಾರ್, ಕೆ.ಎಸ್. ನರಸಿಂಹಸ್ವಾಮಿ, ಖುಷ್ವಂತ್ ಸಿಂಗ್, ರತನ್ ಟಾಟಾ, ವಿಜಯ್ ಮಲ್ಯ, ಮ್ಯಾನೇಜ್ಮೆಂಟ್ ಗುರು ಸ್ಟೀಫನ್ ಕೋವಿ, ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ನಟ ಕಮಲ್ ಹಾಸನ್, ಮನ್ಸೂರ್ ಅಲಿ ಖಾನ್ ಪಟೌಡಿ ಮುಂತಾದ ಮಹನೀಯರನ್ನೆಲ್ಲ ಭೇಟಿಯಾಗಿ ಅವರ ಜೊತೆ ಮಾತುಕತೆಯಾಡಿ ಒಂದಷ್ಟು ಹೊತ್ತನ್ನು, ಒಂದಷ್ಟು ದಿನಗಳನ್ನು ಅವರ ಜೊತೆ ಕಳೆಯುವ ಭಾಗ್ಯ ಸಿಕ್ಕಿದ್ರೆ ಏನನ್ಸುತ್ತೆ ನಿಮಗೆ? ಆ ಕ್ಷಣವಂತೂ ರಸಗಳಿಗೆಗಳು, ಅನುಮಾನವೇ ಇಲ್ಲ ಅವರ ಜೊತೆ ಇರುವಷ್ಟು ಕಾಲ. ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಕಳೆದಂಥ ಕಾಲ ಹೇಗೆ ಮರೀಲಿಕ್ಕೆ ಸಾಧ್ಯ? ಇದನ್ನು ನಿಮ್ಮ ಮನಸ್ಸಲ್ಲೇ ನೀವೇ ಇಟ್ಕೊಂಡು ನೀವೊಬ್ಬರೇ ಆಸ್ವಾದಿಸ್ತೀರಾ ಅಥವಾ ಆ ಸುಖವನ್ನು ಬೇರೆಯವರಿಗೂ ಕೊಡ್ತೀರಾ? ಈ ಒಂದು ಪ್ರಶ್ನೆ ಕಾಡುತ್ತೆ ವಸಂತ ಕಲ್ಬಾಗಲ್ ಅವರನ್ನು. ವಸಂತ ಕಲ್ಬಾಗಲ್ ಅವರು ಸಂದರ್ಶನ ಅಂತಕ್ಕಂಥ ಒಂದು ವ್ಯಕ್ತಿ ಚಿತ್ರಗಳ ಪುಸ್ತಕವನ್ನು ಬರೆದಿದ್ದಾರೆ. ಸಂದರ್ಶನ ಅಂದರೆ ಒಬ್ಬ ವ್ಯಕ್ತಿಯ ಪರಿಪೂರ್ಣ ದರ್ಶನ ಅಲ್ಲ, ಸಂದರ್ಶನ. ಸಮುದ್ರಕ್ಕೆ ಹೋಗ್ತೇವೆ, ನೀರನ್ನು ತಗೋತೇವೆ, ನಮ್ಮ ಬೊಗಸೆ ಎಷ್ಟಿದೆಯೋ ಅಷ್ಟೇ ನೀರು ನಮಗೆ ದಕ್ಕೋದು. ಹಾಗೆ ರಾಜ್ಕುಮಾರ್ ಅಂತ, ವಾಜಪೇಯಿ ಅಂತ ಮಹನೀಯರನ್ನು ಭೇಟಿಯಾದಾಗ ನಮಗೆ ದಕ್ಕಿದ್ದನ್ನು ಮಾತ್ರ ನಾವು ಸ್ವೀಕರಿಸಬೇಕೇ ಹೊರತು ವಾಜಪೇಯಿಯವರನ್ನು ಸಮಗ್ರವಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಹೇಳೋದು ತಪ್ಪಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಈ ಶೀರ್ಷಿಕೆ ಸಂದರ್ಶನ, ಈ ಮಹಾವ್ಯಕ್ತಿಗಳ ಬದುಕಿನ ಒಂದು ಮುಖದ ಅನಾವರಣ ಮಾಡೋದು, ಅವರಿಗೆ ಕಂಡ ಹಾಗೆ ಆ ಚಿತ್ರವನ್ನು ನಮಗೆ ಉಣಬಡಿಸೋದು ಇದೆಯಲ್ಲ, ಅದು ಬಹಳ ಬಹಳ ಶ್ಲಾಘನೀಯವಾದಂಥ ವಿಚಾರ. ವಸಂತ ಕಲ್ಬಾಗಲ್ ಅವರು ಮಾಧ್ಯಮ ಕ್ಷೇತ್ರದಲ್ಲಿ ಇವರು ಪ್ರಧಾನವಾಗಿ ಕೆಲಸ ಮಾಡಿದ್ರು. ಅನೇಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ನಾನಾ ಸ್ತ್ರೀಪರ ವೇದಿಕೆಗಳಲ್ಲಿ, ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಗಳಲ್ಲಿ, ಪ್ರಗತಿಪರ ಚಳುವಳಿಗಳಲ್ಲಿ ಇವರು ತಮ್ಮನ್ನು ತಾವು ತೊಡಗಿಕೊಂಡಿದ್ದಾರೆ. ಹಾಗೆಯೇ ಅನೇಕ ಪ್ರಮುಖ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ, ರಿಲಯನ್ಸ್ ಮುದ್ರಾ, ಸಿಂಗಪೂರ್ನ ITPL, ಅಮೆರಿಕದ ಫೀನಿಕ್ಸ್ ಗ್ಲೋಬಲ್ ಸೊಲ್ಯೂಷನ್ಸ್, ಟಾಟಾ ಸಂಸ್ಥೆಯ TCS, BTS ಮುಂತಾದ ಅನೇಕ ಕಡೆ ಇವರು ಕೆಲಸಗಳನ್ನು ಮಾಡ್ತಾರೆ. ಆಕ್ಲೆಂಡಲ್ಲೂ ಇವರು ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ವಿಶಾಲವಾದ ಅನುಭವ ಹೊಂದಿರತಕ್ಕಂಥ ವಸಂತ ಕಲ್ಬಾಗಲ್ ಅವರು ತಮ್ಮ ಬದುಕಲ್ಲಿ ಕಂಡಂತಹ ಅನೇಕ ವ್ಯಕ್ತಿಗಳ ಚಿತ್ರಗಳನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡಿದ್ದರು ಅವರು. ಆದರೆ ಯಾವಾಗ ಕೊರೋನಾ ಬಂತೋ, ಮಾಡೋದಕ್ಕೆ ಬೇರೇನೂ ಕೆಲಸ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣವಾಯಿತು, ಆಗ ಮನಸ್ಸಿನ ಒಳಗೆ ಹೆಪ್ಪುಗಟ್ಟಿದ್ದಂಥ ಈ ವ್ಯಕ್ತಿ ಚಿತ್ರಗಳೆಲ್ಲ ಒಂದೊಂದಾಗಿ ಹೊರಬರಲಿಕ್ಕೆ ಶುರುವಾಯಿತು. ಹಾಗೆ ಬಂದಂಥ ಆ ವ್ಯಕ್ತಿ ಚಿತ್ರಗಳ ಲೇಖನಗಳು ಏನಿವೆ ಅದು ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳ ಜನಪ್ರೀತಿಯನ್ನು ಗಳಿಸುತ್ತೆ. ಕೊನೆಗೆ ಆಪ್ತರು ಹೇಳ್ತಾರೆ, ಯಾಕೆ ಇದನ್ನು ಪುಸ್ತಕ ರೂಪದಲ್ಲಿ ನೀವು ತರಬಾರದು ಅಂತ ಹೇಳಿ. ಅದರ ಫಲವಾಗಿ ಈ ಒಂದು ಪುಸ್ತಕ ಈಗ ನಮ್ಮ ಕೈಗೆ ಸಿಕ್ಕಿದೆ. ಇಲ್ಲಿ ಇರ್ತಕ್ಕಂಥ ಮಹಾನುಭಾವರ ಹೆಸರನ್ನು ನೋಡಿ: ಟಾಟಾ, ರಾಜ್ಕುಮಾರ್, ನಿಸಾರ್ ಅಹಮದ್, ಪುತಿನ, ಜಾವಗಲ್ ಶ್ರೀನಾಥ್, HR ಲೀಲಾವತಿ, SM ಕೃಷ್ಣ, CR ಸಿಂಹ, ಕಮಲಾ ದಾಸ್, ರಾಜ ಅಚ್ಯುತ ದೇವರಾಯ, ಅಪರ್ಣಾ ಸೇನ್, ಸಾರೆಕೊಪ್ಪ ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಹೀಗೆ ಅನೇಕ ಮಹನೀಯರು ಇವರ ಜೊತೆ ಏನು ಮಾತುಕತೆ ನಡೆಸಿದ್ರು ಅದನ್ನು ಆತ್ಮೀಯವಾಗಿ ಕಟ್ಟಿಕೊಡ್ತಾರೆ. ಹಾಗಾಗಿ ಈ ವ್ಯಕ್ತಿಗಳ ಬದುಕಿನ ಒಂದು ನೋಟವನ್ನು ತಿಳ್ಕೊಳ್ಳಿಕ್ಕೆ ಈ ಒಂದು ಪುಸ್ತಕವನ್ನು ನೋಡಬಹುದು. ಸಂದರ್ಶನ, ವ್ಯಕ್ತಿ ಚಿತ್ರಗಳ ಕೃತಿ, ವಸಂತ ಕಲ್ಬಾಗಲ್ ಅವರು ಬರೆದಿರುವಂಥದ್ದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್. ನಾನು ತುಮಕೂರಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಪುಸ್ತಕ ಓದುವುದು. ಶ್ರೀನಿವಾಸ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಿಥುನ್ ಕುಮಾರ್. ನಾನು ಮೂಲತಃ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನವನು. ಈಗ ಪ್ರಸ್ತುತ ಬೆಂಗಳೂರಿನಲ್ಲಿ ಪ್ರಥಮ್ ಮೋಟಾರ್ಸ್ ಎಂಬ ಮಾರುತಿ ಸುಜುಕಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡುವುದು, ಹಾಗೆ ಪುಸ್ತಕ ಓದುವುದು, ತಟ್ಟಂತ ಹೇಳಿ ಕಾರ್ಯಕ್ರಮ ವೀಕ್ಷಿಸುವುದು. ಮಿಥುನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಮಚಂದ್ರ ಸಿ. ಮೂಲತಃ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಯಲವಾಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ.
ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ದೊಡ್ಡಗಟ್ಟಿಗಿನಬ್ಬೆಯಲ್ಲಿ ವಾಸವಾಗಿದ್ದೇನೆ. ಹೊಸಕೋಟೆಯ ನ್ಯೂ ಹೊರೈಸನ್ ಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಥಟ್ ಅಂತೇಳಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವುದು ಹಾಗೂ ಪುಸ್ತಕಗಳನ್ನು ಓದುವುದು. ರಾಮಚಂದ್ರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ. ಸಂಪಾದಕರು ಸಿರಿಗೇರಿ ಏರಿ ಸ್ವಾಮಿ ಅವರು. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಪೃಥ್ವಿರಾಜ ಚೌಹಾಣನ ರಾಜಧಾನಿಯು ಯಾವುದಾಗಿತ್ತು? ಆಯ್ಕೆಗಳನ್ನು ನೋಡೋಣ. ಕನೌಜ್, ದಿಲ್ಲಿ, ಹೇಳಿ ರಾಮಚಂದ್ರ. ಕನೌಜ್. ಕನೌಜ್ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ನಾಗರಾಜ್, ಎರಡನೇದಾಗಿ ಮಿಥುನ್ ಬಜರ್ ಒತ್ತಿದ್ದಾರೆ. ಪಾಟಲಿಪುತ್ರ. ಪಾಟಲಿಪುತ್ರ. ಆಯ್ಕೆ 4 ಅಜ್ಮೀರ್. ಉತ್ತರವನ್ನು ನೋಡೋಣ. ಅಜ್ಮೀರ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ರಾಜಸ್ಥಾನದಲ್ಲಿರುವ ಅಜ್ಮೀರ್ ನಗರ ಭಾರತದ ಅತ್ಯಂತ ಪ್ರಾಚೀನ ನಗರಗಳ ಪಟ್ಟಿಯಲ್ಲಿ ಒಂದು ಸ್ಥಾನವನ್ನು ಪಡೆಯುತ್ತೆ. ಇದು ಆರಾವಳಿ ಬೆಟ್ಟಗಳ ಸಾಲು ಏನಿದೆ, ಆ ಬೆಟ್ಟಗಳ ಸಾಲಿನ ನಡುವೆ ಅವಿತುಕೊಂಡ ಹಾಗೆ ಕಾಣುತ್ತೆ ಈ ಒಂದು ನಗರ. ಈ ನಗರದ ಮೂಲ ಹೆಸರು ಅಜೇಯ ಮೇರು ಅಂತ. ಇದರ ಸಂಸ್ಕೃತ ಮೂಲ ಅಜೇಯ ಮೇರು ಅಂತ. ಆದರೆ ಬರ್ತಾ ಬರ್ತಾ ಜನರ ಬಾಯಲ್ಲಿ ಈ ಅಜೇಯ ಮೇರು ಎನ್ನುವ ಹೆಸರು ಏನಿದೆ ಇದು ಸಂಕ್ಷಿಪ್ತವಾಗಿ ಅಜ್ಮೀರ್ ಅಂತ ಆಗೋಗಿದೆ. ಚಹಮಾನ ವಂಶದ ಅಜೇಯ ರಾಜ ಅಂತ ಬರ್ತಾನೆ, ಮೊದಲನೆಯ ಅಜೇಯ ರಾಜ ಅಂತ. ಆತ ಕಟ್ಟಿಸಿದಂಥದ್ದು ಸರಿಸುಮಾರು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಈ ನಗರವನ್ನು ನಿರ್ಮಿಸಿದ ಅನ್ನೋ ಮಾಹಿತಿ ದೊರೆಯುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಸಿಹಿ ಸುದ್ದಿ ಕಥಾ ಸಂಕಲನ, TR ವರದರಾಜನ್ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ಯಾವುದು ವಿಟಮಿನ್ನುಗಳ ಕೆಲಸ ಅಲ್ಲ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಚಯಾಪಚಯ ಕ್ರಿಯೆಗಳಲ್ಲಿ ಪಾಲುಗೊಳ್ಳುವುದು, ದೇಹದ ಬೆಳವಣಿಗೆಗೆ ನೆರವಾಗುವುದು, ರೋಧಕ ಶಕ್ತಿಯನ್ನು ಹೆಚ್ಚಿಸುವುದು, ಶಕ್ತಿ ಮೂಲ ಶಕ್ತಿಯನ್ನು ಒದಗಿಸುವುದು. ಮೊದಲಿಗೆ ರಾಮಚಂದ್ರ, ಆನಂತರ ಶ್ರೀನಿವಾಸ್. ರೋಗ ನಿರೋಧಕ ಶಕ್ತಿ ಅಲ್ಲ ಅನ್ನೋದನ್ನು ಹೇಳಬೇಕು ನೀವು. ವಿಟಮಿನ್ಗಳ ಕೆಲಸಗಳು ಹಲವಾರಿದೆ, 4 ತೋರಿಸಿದ್ದೇವೆ. ಇದರಲ್ಲಿ ಯಾವುದು ಅಲ್ಲ ಅಂತ ಹೇಳಬೇಕು ನೀವು. 3 ಸರಿಯಾಗಿದೆ ಉತ್ತರ, 1 ತಪ್ಪಾಗಿದೆ. ಆ ತಪ್ಪಾಗಿರೋದನ್ನು ಗುರುತಿಸಿ. ಬದಲಾಯಿಸಬಹುದು ಸರ್ ಈಗ? ಹೇಳಿ. ಆಯ್ಕೆ 1 ಚಯಾಪಚಯ ಕ್ರಿಯೆಗಳಲ್ಲಿ ಪಾಲು, ಅದು ತಪ್ಪು ಉತ್ತರ ಅಂತ ತಮ್ಮ ಅನಿಸಿಕೆ. ಹೇಳಿ ಶ್ರೀನಿವಾಸ್. ಆಯ್ಕೆ 1 ಉತ್ತರವನ್ನು ನೋಡೋಣ. ಶಕ್ತಿ ಮೂಲ. ವಿಟಮಿನ್ಗಳು ಶಕ್ತಿ ಮೂಲವಾಗಿ ಕೆಲಸ ಮಾಡಲ್ಲ. ಶಕ್ತಿ ಮೂಲವಾಗಿ ಕೆಲಸ ಮಾಡೋದು ಕಾರ್ಬೋಹೈಡ್ರೇಟ್ಗಳು. ಸದಾ ಕಾಲ ಕಾರ್ಬೋಹೈಡ್ರೇಟು. ಅನ್ನ ಚಪಾತಿ ಎಲ್ಲ ಏನು ತಿಂತೇವೆ, ಇಡ್ಲಿ ದೋಸೆ ಇವೆಲ್ಲ ಪ್ರಧಾನವಾಗಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಇವು ಶಕ್ತಿಯನ್ನು ಕೊಡುತ್ತೆ. ಆದರೆ ವಿಟಮಿನ್ಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ನಮ್ಮ ದೇಹದಲ್ಲಿ ನಡೆಯುವ ಕೆಲಸ ಕಾರ್ಯಗಳು ಏನಿದೆ ಅವುಗಳನ್ನೆಲ್ಲ ತ್ವರಿತಗೊಳಿಸುತ್ತೆ, ಕ್ಲುಪ್ತವಾಗಿ ನಡೆಯುವ ಹಾಗೆ ಮಾಡುತ್ತೆ ಇವೆಲ್ಲ. ಆದರೆ ಶಕ್ತಿ ರೂಪದಲ್ಲಿ ಮಾತ್ರ ನಮಗೆ ನೆರವು ಆಗೋದಿಲ್ಲ. ಮಲೇಷ್ಯಾ ಪ್ರವಾಸ ಕಥನ, RK ಸುಬೇದಾರ್ ಬರೆದಿರುವಂತಹ ಪುಸ್ತಕ ಇದು. ನಮ್ಮ ಪ್ರಶ್ನೆಯನ್ನು ನೋಡೋಣ. ಭಾರತದ ಸುಮಾರು 18.5% ಪ್ರದೇಶವು ಯಾವ ರೀತಿಯ ಮಣ್ಣಿನಿಂದ ಆವೃತವಾಗಿದೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಕಪ್ಪು ಹತ್ತಿ ಮಣ್ಣು, ಬ್ಲ್ಯಾಕ್ ಕಾಟನ್ ಸಾಯಿಲ್. ಮೆಕ್ಕಲು ಮಣ್ಣು, ಅಲ್ಯೂವಿಯಲ್ ಸಾಯಿಲ್. ಆಪ್ಷನ್ 2 ಮೆಕ್ಕಲು ಮಣ್ಣು. ಆಪ್ಷನ್ 2. ಆಯ್ಕೆ 2 ರಾಮಚಂದ್ರ. ಕಪ್ಪು ಹತ್ತಿ ಮಣ್ಣು. ಕಪ್ಪು ಹತ್ತಿ ಮಣ್ಣು. ಆಯ್ಕೆ 3 ಕೆಂಪು ಹಳದಿ ಮಣ್ಣು, ರೆಡ್ ಆ್ಯಂಡ್ ಯೆಲ್ಲೋ ಸಾಯಿಲ್. ಆಯ್ಕೆ 4 ಬೆಟ್ಟ ಕಾಡು ಮಣ್ಣು, ಮೌಂಟನ್ ಫಾರೆಸ್ಟ್ ಸಾಯಿಲ್ ಅಂತ ಹೇಳ್ತಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ
ಕೆಂಪು ಹಳದಿ ಮಣ್ಣು, ರೆಡ್ ಆ್ಯಂಡ್ ಯೆಲ್ಲೋ ಸಾಯಿಲ್ ಅನ್ನೋದಾಯಿತು. ಇಡೀ ಭಾರತದಲ್ಲಿ ಇರತಕ್ಕಂಥ ಭೂಮಿಯಲ್ಲಿ ಸುಮಾರು 18% ಭೂಮಿ ಈ ಒಂದು ವ್ಯಾಪ್ತಿಗೆ ಸೇರುತ್ತಂತೆ. ಈ ಒಂದು ಮಣ್ಣಲ್ಲಿ ಸಾರಜನಕ ಮತ್ತು ರಂಜಕ ಬಹಳ ಕಡಿಮೆ ಇರುತ್ತೆ. ದಖನ್ ಪ್ರಸ್ಥಭೂಮಿ ಅಂತ ಏನು ನಮ್ಮ ಕರ್ನಾಟಕದ ಬಹುಭಾಗ ಇದೆ, ಈ ದಖನ್ ಪ್ರಸ್ಥಭೂಮಿಯ ಪೂರ್ವ ಭಾಗದಲ್ಲಿ ಮತ್ತು ದಕ್ಷಿಣ ಭಾಗದಲ್ಲಿ ಈ ನಮೂನೆಯ ಮಣ್ಣನ್ನು ನಾವು ನೋಡಬಹುದಂತೆ. ಈ ಮಣ್ಣಲ್ಲಿ ಗೋಧಿ, ಹತ್ತಿ, ಎಣ್ಣೆ ಬೀಜ, ಸಿರಿಧಾನ್ಯಗಳನ್ನು, ತಂಬಾಕನ್ನು, ಬೇಳೆಕಾಳುಗಳನ್ನು ಬಹಳ ಚೆನ್ನಾಗಿ ಬೆಳೆಯಬಹುದಂತೆ. ಮುಂದಿನ ಪುಸ್ತಕ ನನ್ನ ಮನ ನನ್ನ ಜನ. ಅಂಕಣ ಬರಹಗಳು ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಬರೆದಿರುವಂಥದ್ದು. ಪ್ರಶ್ನೆ: ದ್ವಾರಕೀಶ್ ನಿರ್ದೇಶನದ ರಾಯರು ಬಂದರು ಮಾವನ ಮನೆಗೆ ಚಿತ್ರಕ್ಕೆ ಮೂಲ ಯಾವ ಚಿತ್ರವಾಗಿತ್ತು? ಆಯ್ಕೆಗಳನ್ನು ನೋಡೋಣ. ಅತ್ತಿಮಾರಿ, ಚಿತ್ರಂ, ಸಂಚಾರಿ, ಗುರುದಕ್ಷಿಣ. ಮೊದಲಿಗೆ ಮಿಥುನ್, ಆನಂತರ ಶ್ರೀನಿವಾಸ್. ಗುರುದಕ್ಷಿಣೆ ಆಯ್ಕೆ 4. ಆಯ್ಕೆ 4 ಅಂತ ಹೇಳ್ತಾ ಇದ್ದಾರೆ ಶ್ರೀನಿವಾಸ್. ತಿಮಾರಿ. ಅತ್ತಿಮಾರಿ ಆಯ್ಕೆ 1. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಚಿತ್ರಂ ಆಗಿತ್ತು. ಚಿತ್ರಂ ಅನ್ನೋದು 1988ರಲ್ಲಿ ಬಿಡುಗಡೆಯಾದಂಥ ಮಲಯಾಳಿ ಭಾಷೆಯ ಚಿತ್ರ. ಇದು ಪ್ರಿಯದರ್ಶನ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ರು. ಮೋಹನ್ ಲಾಲ್ ಮತ್ತು ರಂಜಿನಿ ಅವರು ಈ ಚಿತ್ರದಲ್ಲಿ ನಟಿಸಿದ್ರು. ಇದೇ ಚಿತ್ರದ ಕಥೆಯನ್ನು ಆಧಾರವಾಗಿಟ್ಕೊಂಡು 1993ರಲ್ಲಿ ದ್ವಾರಕೀಶ್ ಅವರು ವಿಷ್ಣುವರ್ಧನ್, ಡಾಲಿ ಮಿನಾಸ್ ಹಾಗೂ ಬಿಂದಿಯಾ ಅವರನ್ನು ಸೇರಿಸಿಕೊಂಡು ಈ ಚಿತ್ರ ರಾಯರು ಬಂದರು ಮಾವನ ಮನೆಗೆ ಅನ್ನೋ ಹೆಸರಲ್ಲಿ ಅವರು ನಿರ್ಮಾಣ ಮಾಡ್ತಾರೆ. ಚಿತ್ರ ಸಾಕಷ್ಟು ಯಶಸ್ಸನ್ನು ಗಳಿಸುತ್ತೆ. ಮುಂದಿನ ಪುಸ್ತಕ ಹಾರುವ ಹಕ್ಕಿ ಎನ್ನುವ ಕವನ ಸಂಕಲನ. ಶಕುಂತಲಾ ಶ್ರೀನಿವಾಸ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಬಿ, ಗಾ, ಸ, ತ, ಮ. ಹೇಳಿ ರಾಮಚಂದ್ರ. ಬಿರುಗಾಳಿಯ ಸಹಿತ ಮಳೆ. ಬಿರುಗಾಳಿಯ ಸಹಿತ ಮಳೆ. ಮಿಥುನ್, ಶ್ರೀನಿವಾಸ್ ಅದೇ ಉತ್ತರ. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಬಿರುಗಾಳಿಯ ಸಮೇತ ಮಳೆ ಅಂತ ನಮ್ಮ ಹತ್ರ ಇದೆ ಉತ್ತರ. ನೀವು ಕೊಟ್ಟದ್ದು ಬಿರುಗಾಳಿಯ ಸಹಿತ ಮಳೆ ಅಂತ ಹೇಳಿದ್ದೀರಿ. ದೊಡ್ಡ ವ್ಯತ್ಯಾಸ ಇಲ್ಲ ಅಂತ ಭಾವಿಸ್ತೇನೆ. ಸಮೇತ, ಸಹಿತ ಎರಡು ಒಂದೇ ಅರ್ಥವನ್ನು ಕೊಡುವಂಥ ಎರಡು ಭಿನ್ನ ಶಬ್ದಗಳು. ಅರ್ಥ ಹಾಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ಉತ್ತರ ಸರಿ ಅಂತ ಸ್ವೀಕರಿಸಿ ಹಾರುವ ಹಕ್ಕಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ರಾಮಚಂದ್ರ ಅವರಿಗೆ. ಬದುಕಿನ ಚೌಚೌಬಾತ್ ಎನ್ನುವ ಪುಸ್ತಕ. ವೆಂಕಟೇಶ್ MT ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 54 ಕೂಡು 37, 75 ಕಳೆ 41, 12 ಗುಣಿಸು 15, 150 ಭಾಗಿಸು 5. ಬಜರ್ ಮೊದಲಿಗೆ ಒತ್ತಿದ್ದಾರೆ ಶ್ರೀನಿವಾಸ್ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 480. ರಾಮಚಂದ್ರ. 248. ಮಿಥುನ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 91, 34, 180, 30 ಎಲ್ಲವನ್ನು ಸೇರಿಸಿದ್ರೆ 335, 335 ಬಂದಿದೆ. ಈ ಉತ್ತರವನ್ನು ಇಬ್ಬರು ಕೊಟ್ಟಿಲ್ಲ ಅಲ್ವಾ? ಕೊಟ್ಟಿದ್ದೀರಾ? ಇಲ್ಲ. ಬದುಕಿನ ಚೌಚೌಬಾತ್ ಈ ಪುಸ್ತಕ ನನ್ನಲ್ಲೇ ಉಳಿದಿದೆ. ಈಗ ಕೊಡ್ತಾ ಇದ್ದೇವೆ ಒಂದು ಕಾದಂಬರಿ ಪುಸ್ತಕವನ್ನು. ಕನಸೆ ಕಾಡು ಮಲ್ಲಿಗೆ, ಮಧು ವೈಯನ್ ಬರೆದಿರುವಂಥದ್ದು. ಪ್ರಶ್ನೆ: ಈ ಹೂವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ.
ಆಯ್ಕೆಗಳು ಬರೋದಕ್ಕೆ ಮೊದಲು ಮಿಥುನ್ ಬಜರ್ ಒತ್ತಿದ್ದಾರೆ. ಉತ್ತರ ಶಿವಕಮಲ. ಶಿವಕಮಲದ ಹೂವು. ಶಿವಕಮಲ. ಮೊದಲ ಬಾರಿಗೆ ಕೇಳ್ತಾ ಇದ್ದೀನಪ್ಪ, ನನಗೆ ಗೊತ್ತಿಲ್ಲ ಶಿವಕಮಲ. ಆಯ್ಕೆಗಳನ್ನು ನೋಡೋಣ. ಚಕ್ರಮೊಗ್ಗು, ಗಸಗಸೆ, ಚಕ್ಕೆ, ಲವಂಗ. ರಾಮಚಂದ್ರ. ಚಕ್ರಮೊಗ್ಗು. ಚಕ್ರಮೊಗ್ಗು. ಶ್ರೀನಿವಾಸ್. ಚಕ್ಕೆ. ಉತ್ತರವನ್ನು ನೋಡೋಣ. ವಾಸ್ತವದಲ್ಲಿ ಲವಂಗನ ನಾವು ನೋಡಿದ್ದು. ಏನಾಗುತ್ತೆ ಅಂದರೆ ನಾವು ಈ ಗಿಡಗಳನ್ನು ನೋಡಿರೋದಿಲ್ಲ. ಅಡುಗೆ ಮನೆಯಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತೆ. ಆದರೆ ಲವಂಗದ ಮೊಗ್ಗುಗಳು ಪಕ್ಕದಲ್ಲಿವೆ, ಅದರ ಪಕ್ಕದಲ್ಲಿ ಹೂ ಅರಳಿದೆ. ಹೂ ಅರಳಿತು ಅಂದರೆ ಅದು ಪ್ರಯೋಜನ ಇಲ್ಲ. ಮೊಗ್ಗಲ್ಲಿರುವಾಗಲೇ ಅದನ್ನು ಕೀಳಬೇಕು. ಕಿತ್ತರೆ ನಾವು ಅದನ್ನು ಬಳಸ್ಬೋದು ಅಡುಗೆಗೆ, ಯಾಕಂದರೆ ತೈಲಾಂಶ ಹೆಚ್ಚಿರುತ್ತೆ. ಆದರೆ ನಾವು ಎಷ್ಟೋ ಸಂದರ್ಭಗಳಲ್ಲಿ ಗಿಡಗಳಲ್ಲಿ ಇವುಗಳನ್ನು ನೋಡಿರಲ್ಲ ನೇರವಾಗಿ. ಹಾಗಾಗಿ ಅವುಗಳನ್ನು ಗುರುತು ಹಚ್ಚೋದು ಸ್ವಲ್ಪ ಕಷ್ಟವಾಗುತ್ತೆ. ಮುಂದೆ ಕೊಡ್ತಾ ಇದ್ದೇವೆ ಗ್ರಹಣ ಎನ್ನುವ ಪುಸ್ತಕ. JK ಐತಾಳ್ ಅವರು ಬರೆದಂಥ ಕಥಾ ಸಂಕಲನ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಶ, ತು. ಹೇಳಿ ರಾಮಚಂದ್ರ. ದೇಶ ಸುತ್ತು ಕೋಶ ಓದು. ಉತ್ತರವನ್ನು ನೋಡೋಣ. ದೇಶ ಸುತ್ತು ಕೋಶ ಓದು ಉತ್ತರ ಸರಿಯಾಗಿದೆ. ಗ್ರಹಣ ಈ ಕಥಾ ಸಂಕಲನ ರಾಮಚಂದ್ರ ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. 3 ಪುಸ್ತಕವನ್ನು ಕೊಡೋದಕ್ಕೆ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ನೆರವಿಲ್ಲದವನು, ಅಸಹಾಯಕನು, ಸತ್ವವಿಲ್ಲದಿರುವಿಕೆ, ದುರ್ಬಲತೆ, ಚಲಿಸುವುದು, ಮಾರ್ಗ, ಪಥ. ಹೇಳಿ ಮಿಥುನ್. ಒಂದು ಉತ್ತರ ನಿರಾಶ್ರಿತರು. ನಿರಾಶ್ರಿತ. ನಿರಾಶ್ರಿತ 4 ಅಕ್ಷರ ಆಯಿತು. 8 ನಮಗೆ 5 ಬೇಕಲ್ವಾ? ಸುಳುಹುಗಳಲ್ಲೇ ಉತ್ತರ ಇದೆ, ಅಲ್ಲೇ ಇರುತ್ತೆ ಯಾವಾಗಲೂ ಉತ್ತರ. ಸ್ವಲ್ಪ ಗಮನಿಸ್ಬೇಕಷ್ಟೆ. ರಾಮಚಂದ್ರ. ಶ್ರೀನಿವಾಸ್. ನಿರಾಶ್ರಿತನ್. ಒಂದು ಉತ್ತರ ನಿಸ್ಸಹಾಯಕ. ಅಸಹಾಯಕ ಅಂತ ಅಲ್ಲೇ ಇದೆ, ಅದನ್ನೇ ಚೂರು ಬದಲಾಯಿಸಿದ್ರಾಯಿತು. ನಿಸ್ಸಹಾಯಕ. ಯಾರು ಬೇಕಾದ್ರೂ ಬಜರ್ ಒತ್ತಿ ಉತ್ತರ ಕೊಡಿ. ಸತ್ವವಿಲ್ಲದಿರುವಿಕೆ. ಉತ್ತರ ಅಲ್ಲೇ ಇದೆ, ಹೇಳಿ. ನಿಸ್ಸತ್ವ. ಉತ್ತರವನ್ನು ನೋಡೋಣ. ನಿಸ್ಸತ್ವ ಉತ್ತರ ಸರಿಯಾಗಿದೆ. ಭವಿಷ್ಯದ ಬೆಳಕು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. 3 ಉತ್ತರ. ಚಲಿಸುವುದು ಹೇಳ್ತಾರೆ. ಸೂರ್ಯ ಆಕಾಶದಲ್ಲಿ ಚಲಿಸ್ತಾನಂತೆ, ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ. ಹೇಳಿ ಮಿಥುನ್. ಚಯನ. 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 ಉತ್ತರವನ್ನು ನೋಡೋಣ. ಅಯನ. ಉತ್ತರಾಯಣ, ದಕ್ಷಿಣಾಯಣ ಅಂತ ಕರಿತೀವಲ್ಲ, ಅಲ್ಲಿ ಅಯನ ಅಂತ ಹೇಳ್ತಂದ್ರೆ ಚಲನೆ ಎನ್ನುವ ಅರ್ಥ ಬರುತ್ತೆ. ಈಗ ಶ್ರೀನಿವಾಸ್ ಅವರು ಸಿದ್ಧವಾಗಿದ್ದರೆ 5 ಪ್ರಶ್ನೆಗಳನ್ನು ಕೇಳೋಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಈಗ ಬರ್ತಾ ಇದೆ ಚಟ್ಪಟ್ ಕುರುಳಿ. 5 ಪ್ರಶ್ನೆಗಳು. 5 ಸರಿ ಉತ್ತರ ಕೊಟ್ಟರೆ 5 ಪುಸ್ತಕಗಳು ತಮ್ಮದಾಗುತ್ತವೆ. ಶ್ರೀನಿವಾಸ್, ಮೊದಲ ಪ್ರಶ್ನೆ. ಮೂಲೆ ಪಾಲು ಮಾಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಲಕ್ಷಿಸು, ಲಕ್ಷಿಸದಿರು. ಲಕ್ಷಿಸು. ಮುಂದಿನ ಪ್ರಶ್ನೆ. ಏಡಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಘಟಕ, ಕಟಕ. ಕಟಕ. ಮುಂದಿನ ಪ್ರಶ್ನೆ. ಭೂಮಿಗೆ ಉರ್ವಿ ಎಂದು ಹೆಸರು ಬರಲು ಕಾರಣರು ಯಾರು? ಕಶ್ಯಪ, ಅಂಗೀರಸ. ಅಂಗೀರಸ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕುಂಬಾರನಿಗೆ ವರ್ಷ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಫಲ ಬಂದ ಮ್ಯಾಲ ನೆಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಮೂಲೆ ಪಾಲು ಮಾಡು ಅಂದರೆ ಲಕ್ಷಿಸದಿರು.
ಬೆಲೆ ಕೊಡದೇ ಇರು ಅಂತ. ಎರಡನೇ ಪ್ರಶ್ನೆಗೆ ಉತ್ತರ AD ಅಂದರೆ ಕಟಕ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ಕಶ್ಯಪ ಆಗಿತ್ತು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ, ಇದು ಸರಿಯಾದ ಉತ್ತರ. ಐದನೇ ಪ್ರಶ್ನೆಗೆ ಉತ್ತರ ಫಲ ಬಂದ ಮ್ಯಾಲ ನೆಲ ಅಂದರೆ ಬಾಳೆ. ಬಾಳೆ ಒಂದು ಸಲ ಹಣ್ಣನ್ನು ಬಿಟ್ಟ ಮೇಲೆ, ಗೊನೆ ಬಿಟ್ಟ ಮೇಲೆ ಅದು ನೆಲದ ಪಾಲೆ ಆಗಬೇಕು, ಬೇರೆ ದಾರಿ ಇಲ್ಲ. ಎಷ್ಟು ಸರಿ ಉತ್ತರ ಕೊಟ್ರಿ? ಕಟಕ ಒಂದು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ತಾವು. ಒಂದೇ ಅಲ್ವಾ ಕೊಟ್ಟದ್ದು? ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೀವಿ. ಮಿಥುನ್, ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಮೂಸಿ ನೋಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ವಿಚಾರಿಸು, ನಿರ್ಲಕ್ಷಿಸು. ವಿಚಾರಿಸು. ಮುಂದಿನ ಪ್ರಶ್ನೆ. ಕಾಡಿಗೆ ಕಪ್ಪು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಜ್ಜಲ, ಕಜ್ಜಳಿ. ಕಜ್ಜಳಿ. ಮುಂದಿನ ಪ್ರಶ್ನೆ. ಕವೇರನು ಯಾವ ನದಿಯ ತಂದೆಯಾಗಿದ್ದನು? ಕಾವೇರಿ, ಗೋದಾವರಿ. ಗೋದಾವರಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಿಟ್ಟು ಹಳಿಸಿತ್ತು, ನಾಯಿಯು ಕಾದಿತ್ತು. ನಾಯಿ ಕಾದಿತ್ತು. ಕಾದಿತ್ತು. ಐದನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೆಳಗೆ ಗುಂಜು, ಗುಂಜಿನ ಮೇಲೆ ತಾಮ್ರದ ಪಾತ್ರೆ, ಪಾತ್ರೆಯಲ್ಲಿ ಹೂವು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಮೂಸಿ ನೋಡು, ವಿಚಾರಿಸು ಸರಿಯಾಗಿದೆ. ಎರಡು ಉತ್ತರ ಕಾಡಿಗೆ ಕಪ್ಪು, ಕಜ್ಜಲ ಅನ್ನೋದು ಸರಿಯಾದ ಉತ್ತರ ಆಗಿತ್ತು, ಕಜ್ಜಳಿ ಅಂತ ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ಕಾವೇರಿ, ಕವೇರ, ಕಾವೇರಿ. ಗೋದಾವರಿ ಯಾಕೆ ಬಂತು ಗೊತ್ತಾಗಲಿಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಹಿಟ್ಟು ಹಳಸಿತ್ತು, ನಾಯಿಯು ಹಸಿದಿತ್ತು ಅನ್ನೋದು ಸರಿಯಾದ ರೂಪ ಆಗಿತ್ತು. ಐದನೇ ಪ್ರಶ್ನೆಗೆ ಉತ್ತರ ಇದು ಹೂ ಬಿಟ್ಟ ಈರುಳ್ಳಿಯ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ಟಿದ್ದೀರಿ? ಒಂದೇ ಸರಿಯಾದ ಉತ್ತರ ತಾವು ಕೊಟ್ಟಿರೋದು. ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ಈಗ ರಾಮಚಂದ್ರ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಮೂಸುವವರು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಆಧರಿಸುವವರು, ಅನಾದರಿಸುವವರು. ಅನಾದರಿಸುವವರು. ಮುಂದಿನ ಪ್ರಶ್ನೆ. ಚುಚ್ಚುಮಾತು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಟಕು, ಕಟಕಿ. ಕಟಕಿ. ಮುಂದಿನ ಪ್ರಶ್ನೆ. ಕಶ್ಯಪ ಮಹರ್ಷಿಯು ದಕ್ಷಿಣ ಎಷ್ಟು ಪುತ್ರಿಯರನ್ನ ಮದುವೆಯಾದ? 13, 15. 13. ಮುಂದಿನ ಪ್ರಶ್ನೆ. ಸತ್ತವರಿಗೆ ಸಂಘವಿಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹೊರಕೋಟೆಯೆಲ್ಲ ಕುಂಕುಮದ ಸಿಂಗಾರ, ಒಳಕೋಟೆಯೆಲ್ಲ ಬೆಳ್ಳಿ ಬಂಗಾರ, ಒಳಗೆ ಹಾಹಾಕಾರ, ಹೊರಗೆ ನಮಸ್ಕಾರ. ಹೊರಕೋಟೆ ಕುಂಕುಮ, ಒಳಕೋಟೆ ಬೆಳ್ಳಿ ಬಂಗಾರ, ಒಳಗೆ ಹಾಹಾಕಾರ, ಹೊರಗೆ ನಮಸ್ಕಾರ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಆಧರಿಸುವವರು ಮೂಸುವವರು ಅಂತ ಹೇಳ್ತೀವಿ, ತಾವು ಅನಾದರಿಸುವವರು ಅಂತ ಹೇಳಿದ್ರಿ. ಎರಡನೇ ಪ್ರಶ್ನೆಗೆ ಉತ್ತರ ಕಟಕಿ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ 13 ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸತ್ತವರಿಗೆ ಸಂಘವಿಲ್ಲ, ಕೆಟ್ಟವರಿಗೆ ನೆಂಟರಿಲ್ಲ. ಐದನೇ ಪ್ರಶ್ನೆಗೆ ಉತ್ತರ ಇದು ಕೆಂಪು ಮೆಣಸಿನಕಾಯಿಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವಂಥ ಕ್ಷಣ ಬರ್ತಾ ಇದೆ. ಶ್ರೀನಿವಾಸ್ ಅವರಿಗೆ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು. ಒಂದು ಪುಸ್ತಕ ಮಿಥುನ್ ಅವರಿಗೆ ಕನಸೆ ಕಾಡು ಮಲ್ಲಿಗೆ ಕಾದಂಬರಿ ಸಿಕ್ಕಿದೆ, ಸ್ವೀಕರಿಸಿ ಅಭಿನಂದನೆಗಳು. 4 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.